ಅನ್ನೋದು ಕೂಡ. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಸದ್ಯಕ್ಕೆ ಆರಂಭ ಆಗಿದೆ. ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈ ಬಗ್ಗೆ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಈ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ರೇವಣ್ಣನವರಿಗೆ ಬೇಲ್ ಸಿಗಬೇಕು, ಬೇಲ್ ಸಿಗಬಾರ್ದು, ಬೇಲ್ ಸಿಕ್ಕಂತಹ ಸಂದರ್ಭದಲ್ಲಿ ಸಾಕ್ಷಿ ನಾಶದ ಕುರಿತಂತೆ ಎಸ್ಪಿಪಿ ಉಲ್ಲೇಖ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಅರ್ಜಿ ಯಾವ ಕಾರಣಕ್ಕೋಸ್ಕರ ಸಿಗಬೇಕು ಅಂತ ಹೇಳಿ ರೇವಣ್ಣನವರ ಪರ ಅಡ್ವೊಕೇಟ್ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಕೂಡ A2 ಆರೋಪಿ ಆಗಿರೋದ್ರಿಂದ ಅವರು ತಲೆಮರೆಸಿಕೊಂಡಿದ್ದಾರೆ, ಬೇರೆ ದೇಶದಲ್ಲಿದ್ದಾರೆ, ಅವ್ರನ್ನ ಯಾವಾಗ ವಾಪಸ್ ಕರೆಸಿಕೊಳ್ಳೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ SITಗೆ ಈಗಾಗಲೇ ಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಈ ಕೇಸ್ನಲ್ಲಿ ಸೆಕ್ಷನ್ 376 ಸೇರ್ಪಡೆ ಬಗ್ಗೆ ಕೋರ್ಟ್ನಲ್ಲಿ ವಾದ ಆಗುತ್ತೆ. 376 ಸೆಕ್ಷನ್ ಹಾಕಲೇಬೇಕು ಅಂತ ಹೇಳಿ SPP ಅವರು ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಆದರೆ 376 ಸೆಕ್ಷನ್ಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ರೇವಣ್ಣನವರ ಪರವಾಗಿರುವಂತಹ ಅಡ್ವೊಕೇಟ್ ಮೂರ್ತಿ ಡಿ ನಾಯಕ್ ಅವರು ವಾದ ಮಂಡನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಸೆನ್ಸಿಟಿವ್ ವಿಚಾರ ಆಗಿರೋದ್ರಿಂದ ಕೇವಲ ದೂರು ದಾಖಲಾಗಿರೋದು ಕೇವಲ 2. ಆದ್ರೆ ಸಾವಿರಾರು ವಿಡಿಯೋಗಳಿದ್ದಾರೆ, ನೂರಾರು ನೊಂದ ಸಂತ್ರಸ್ತೆಯರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅವ್ರು ಎಲ್ಲರೂ ಕೂಡ ಬಂದು ದೂರು ನೀಡಬೇಕು. ಈ ಕೇಸ್ ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ರೇವಣ್ಣನವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಬೇಕಾಗುತ್ತೆ. ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತ ಹೇಳಿ SIT ಇಂದ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ರೇವಣ್ಣನವರಿಗೆ ಬೇಲ್ ಸಿಕ್ಕಂತಹ ಸಂದರ್ಭದಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಮಗೆ ಮುಕ್ತವಾಗಿ ಅಲ್ಲಿ ವಿಚಾರಣೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮುಕ್ತವಾಗಿ ವಿಚಾರಣೆ ಮಾಡುವಂತಹ ಅವಕಾಶವನ್ನ ಕಲ್ಪಿಸಿಕೊಡಿ ಅಂತ ಹೇಳಿ SIT ಕೋರ್ಟ್ನಲ್ಲಿ ತನ್ನ ವಾದವನ್ನ ಮಂಡನೆ ಮಾಡಬಹುದಾಗಿದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಗಳು ಯಾವುದರ ಬಗ್ಗೆ ಕಂಪ್ಲೇಂಟ್ ಆಗಿದೆ ಅಂತಹ ಸೆಕ್ಷನ್ ಅನ್ನ ಈಗಾಗಲೇ ಹಾಕಲಾಗಿದೆ ಅಂತ ಹೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಸೆಕ್ಷನ್ ಅಲ್ಲ, ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಆಡ್ ಮಾಡಿಲ್ಲ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅದಾದ ನಂತರ 376 ಸೆಕ್ಷನ್ ಅನ್ನ ಆಡ್ ಮಾಡುವಂತೆ SIT ಕೂಡ ಬೇಡಿಕೆಯನ್ನ ಇಟ್ಟಿದೆ. ಆದರೆ SIT ಬೇಡಿಕೆಯನ್ನ ಇವತ್ತು ನ್ಯಾಯಮೂರ್ತಿಗಳು ಒಪ್ಕೊಳ್ತಾರಾ, ಅವರ ರಿಕ್ವೆಸ್ಟ್ ಅನ್ನ ಅವರು ಆಲಿಸ್ತಾರಾ ಅನ್ನೋದು ಕೂಡ ಇಲ್ಲಿ ತುಂಬಾನೇ ಪ್ರಮುಖವಾಗಿದೆ. ಈಗ IPC 376 ಸೆಕ್ಷನ್ ಅನ್ನ ಆಡ್ ಮಾಡುವಂತೆ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಈಗಾಗಲೇ SIT ರಿಕ್ವೆಸ್ಟ್ ಮಾಡಿತ್ತು, ಈ ಸೆಕ್ಷನ್ ಅನ್ನು ಕೂಡ ಆಡ್ ಮಾಡಿ ಅಂತ ಹೇಳಿ. ಸೊ ಇದೇ ವಿಚಾರವನ್ನ ಇವತ್ತು ಕೋರ್ಟ್ ನಲ್ಲೂ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಈ ಸೆಕ್ಷನ್ ಏನ್ ಹೇಳುತ್ತೆ ಅಂತಂದ್ರೆ 376 ಸೆಕ್ಷನ್ ಏನ್ ಹೇಳುತ್ತೆ ಅಂತಂದ್ರೆ ಇದು ರೇಪ್ ಕೇಸ್ ಆದಂತಹ ಸಂದರ್ಭದಲ್ಲಿ ಆಡ್ ಮಾಡುವಂತಹ ಹಾಕುವಂತಹ ಸೆಕ್ಷನ್ ಆಗಿದೆ. ಈ ಪ್ರಕರಣದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಮತ್ತು ರೇವಣ್ಣನವರ ವಿರುದ್ಧ ಇಬ್ಬರ ವಿರುದ್ಧವೂ ಕೂಡ ಈ ಸೆಕ್ಷನ್ ಅನ್ನ ಆಡ್ ಮಾಡುವಂತೆ ಇವತ್ತು ರಿಕ್ವೆಸ್ಟ್ ಮಾಡುವಂತಹ ಸಾಧ್ಯತೆ ಮತ್ತೆ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಕಂಡು ಬರಬಹುದು. ಮತ್ತಷ್ಟು ಲೈವ್ ಡೀಟೇಲ್ಸ್ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವು, ಈಗ ವಿಚಾರಣೆ ಕೂಡ ಆರಂಭ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಸೊ ಏನೆಲ್ಲ ವಾದ ಪ್ರತಿವಾದ ಆಗಬಹುದು? ಜಾಮೀನು ಅರ್ಜಿ ವಿಚಾರವಾಗಿ ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಗಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ರೇವಣ್ಣ ಅವರ ಮೇಲೆ ದಾಖಲಾಗಿದ್ದಂತ ಅಂದ್ರೆ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನ ರೇವಣ್ಣ ಅವರು ಅರ್ಜಿಕೆಯನ್ನ ಸಲ್ಲಿಕೆಯನ್ನ ಮಾಡಿದ್ರೆ ಪ್ರಕರಣದಲ್ಲಿ 376 ಅನ್ನ ಆಡ್ ಮಾಡಬೇಕು ಅಂತ ಹೇಳಿ SIT ಅಧಿಕಾರಿಗಳು ನಿನ್ನೆ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿದ್ರು. ಜೊತೆಗೆ ಹಾಸನದ ಹೊಳೆನರಸೀಪುರದ JMFC ಕೋರ್ಟ್ಗೂ ಕೂಡ ಮನವಿಯನ್ನ ಮಾಡಿತ್ತು. ಈ ವಿಚಾರಣೆಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳಿಗೆ ಜೊತೆಗೆ ರೇವಣ್ಣ ಪರ ವಕೀಲರಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಕೋರ್ಟ್ ಕಾಲಾವಕಾಶನ ಕೊಟ್ಟಿದ್ದು. ಅದೇ ವಿಚಾರಣೆ ಇವತ್ತು ನಡೀತಾ ಇರುವಂತದ್ದು. ಅಂದ್ರೆ ರೇವಣ್ಣ ಅವರ ಮೇಲೆ ಉದ್ದೇಶಪೂರ್ವಕವಾಗಿ 376 ಅನ್ನ ಆಡ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೂ ರೇವಣ್ಣ ಅವ್ರಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತೇಳಿ ರೇವಣ್ಣ ಪರ ವಕೀಲರು ವಾದವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ SIT ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ವಾದ ಮಂಡನೆಯನ್ನ ಮಾಡ್ತಿರುವಂತದ್ದು. ರೇವಣ್ಣ
ತುಂಬಾನೇ ಪ್ರಭಾವಿ ವ್ಯಕ್ತಿ. ಜೊತೆಗೆ ಈ ಪ್ರಕರಣದಲ್ಲಿ ಈಗ ಆಲ್ರೆಡಿ ಸಂತ್ರಸ್ತ ಮಹಿಳೆಯ 164 ಸ್ಟೇಟ್ಮೆಂಟ್ ಕೂಡ ದಾಖಲಾಗಿದೆ. ಅದನ್ನು ಕೂಡ ಮುಚ್ಚಿತ ಲಕೋಟೆಯಲ್ಲಿ ನ್ಯಾಯಾಧೀಶರ ಮುಂದೆ SITಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಸಬ್ಮಿಟ್ ಅನ್ನ ಮಾಡ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ SIT ಅಧಿಕಾರಿಗಳು ಪ್ರಕರಣ ದಾಖಲಾದಂತ ನಂತರದಲ್ಲಿ ಇದುವರೆಗೂ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವ್ರಿಗೆ 2 ಬಾರಿ ನೋಟಿಸ್ ಅನ್ನ ಕೊಟ್ಟಿದೆ. ರೇವಣ್ಣ ಅವರು ಪ್ರಕರಣದಲ್ಲಿ A1 ಆರೋಪಿ ಆಗಿದ್ರು ಕೂಡ ಅವರು SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಿಲ್ಲ, ತನಿಖೆಗೂ ಕೂಡ ಸಹಕಾರವನ್ನು ಮಾಡ್ತಿಲ್ಲ. ಹೀಗಾಗಿ ಒಂದ್ ಕಡೆ ರೇವಣ್ಣ ಅವರಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರ್ದು, ಮತ್ತೊಂದ್ ಕಡೆ ರೇವಣ್ಣ ಅವರ ಮೇಲೆ ಈಗ ಆಲ್ರೆಡಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಹೊಸದಾಗಿ 376 ಆರ್ಡ್ ಅನ್ನ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಸದ್ಯ ವಿಚಾರಣೆ ನಡೀತಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರ ಮೇಲೆ ದಾಖಲಾಗಿರುವಂತಹ ಅಂದ್ರೆ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ 354 ಕೇಸ್ಗೆ ರೇವಣ್ಣ ಅವರು ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಒಂದು ವೇಳೆ ಕೋರ್ಟ್ನಲ್ಲಿ ರೇವಣ್ಣ ಅವರ ಮೇಲೆ ದಾಖಲಾಗಿರುವಂತಹ 354 ಕೇಸ್ಗೆ ಕೋರ್ಟ್ ಜಾಮೀನು ಕೊಟ್ಟು ಮತ್ತೊಂದು ಕಡೆ SIT ಅಧಿಕಾರಿಗಳಿಗೆ ಕೇಸ್ನಲ್ಲಿ 376 ಆಡ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು ಕೂಡ ರೇವಣ್ಣ ಅವರು ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.